ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಇವತ್ತಿನ ವ್ಲಾಗ್ ಬಂದು ನೀವು ತುಂಬ ಜನ ಕೇಳ್ತಾ ಇದ್ರಿ, ನಿಮ್ಮ ಪ್ರೆಗ್ನೆನ್ಸಿ ರೊಟೀನ್ ಏನಿದೆ, ನೀವೇನು ಡೈಲಿ ಏನೆಲ್ಲ ತಿಂತೀರಾ, ಏನು ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಫಸ್ಟ್ಗೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ಬಿಸಿ ನೀರು ಕುಡಿತೀನಿ. ಅದು ಏನಕ್ಕೆ ಅಂತ ಹೇಳಿದ್ರೆ, ನೈಟು ನಾವೇನೆಲ್ಲ ತಿಂದ್ಬಿಟ್ಟು ಮಲ್ಕೊಂಡಿರ್ತೀವೋ ಬೆಳಗ್ಗೆ ಎದ್ದಾಗ ಸ್ವಲ್ಪ ಹೊಟ್ಟೆ ಎಲ್ಲ ಕ್ಲೀನ್ ಆಗಲಿ ಮತ್ತು ಫ್ರೆಶ್ ಮೂಡ್ ಇರಲಿ ಅಂತ ಹೇಳಿ ನಾನು ಬಿಸಿನೀರನ್ನ ಕುಡಿತೀನಿ. ನೆಕ್ಸ್ಟು ಅದಾದಮೇಲೆ ನಾನು ಹಾಲು ಕಾಯಿಸ್ಕೊಂಡು ಕುಡಿತೀನಿ. ಹಾಲಿಗೆ ನಾನೇನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಕೇಸರಿ ಆಗಿರ್ಬೋದು ಅಥವಾ ನನಗೆ ಡಾಕ್ಟರ್ ಕೊಟ್ಟಿರೋ ಹಾಲಿನ ಪೌಡರ್ ಪ್ರೋ ಮಾಮ್ ಕೇರ್ ಅಂತ ಇದೆ, ಇದು ಏಲಕ್ಕಿ ಫ್ಲೇವರು. ಸೊ ಇದನ್ನಾದರೂ ಹಾಕ್ಕೊಂಡು ಕುಡಿಬೋದು. ನಾನು ಒಂದೊಂದು ಸಲ ಪೌಡರ್ನ ಹಾಕ್ಕೊಂಡು ಕುಡಿತೀನಿ, ಒಂದೊಂದು ಸಲ ಕೇಸರಿ ಮಾತ್ರ ಹಾಕ್ಕೊಂಡು ಕುಡಿತೀನಿ. ಇವಾಗ ನಾನು ಕೇಸರಿ ಹಾಕ್ಕೊಂಡು ಹಾಲನ್ನ ಕುಡಿತಾ ಇದ್ದೀನಿ. ಇದ್ರ ಜೊತೆ ಬರೀ ಹಾಲು ಕುಡಿಯೋದಕ್ಕೆ ಬೆಳಿಗ್ಗೆ ಹೊತ್ತು ಒಂಥರ ಅನ್ಸುತ್ತಲ್ವ. ಸೊ ಸ್ವಲ್ಪ ಒಂದೆರಡು ಅಥವಾ 3 ಟೋಸ್ಟ್ ತಗೊಳ್ತೀನಿ, ಅಂದರೆ ಟೋಸ್ಟರು ರಸ್ಕ್ ಆಗಿರ್ಬೋದು, ಅದನ್ನು ತಗೊಂಡು ಹಾಲನ್ನ ಕುಡ್ಕೊಳ್ತೀನಿ. ಅದಾಗಿ ಒಂದು 10 ನಿಮಿಷ ಆದಮೇಲೆ ಈ ರೀತಿ ಯಾವುದಾದ್ರು ಒಂದು ಫ್ರೂಟ್ಸ್ನ ತಗೊಳ್ತೀನಿ. ಇವಾಗ ನಾನು ಆಪಲ್ ಮತ್ತು ಒಂದು ಆರೆಂಜನ್ನ ತಗೊಂಡು ತಿಂತಾ ಇದ್ದೀನಿ. 2 ಫ್ರೂಟ್ಸ್ನ ತಿಂದ್ಬಿಟ್ಟು ಅದಾದಮೇಲೆ ನಾನು ಮಾರ್ನಿಂಗು ವಾಕ್ ಮಾಡೋದಕ್ಕೆ ಅಂತ ಬರ್ತೀನಿ. ಬಟ್ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಕೋಲ್ಡ್ ವೆದರ್ ಇದೆ ಆ್ಯಂಡ್ ಬಿಸಿಲು ಕೂಡ ಬಂದಿಲ್ಲ. 8 ಗಂಟೆ ಆಗಿದ್ರೂ ಬಿಸಿಲು ಬಂದಿಲ್ಲ. ನಾನು 7 ಗಂಟೆ ಒಳಗಡೆ ಎಲ್ಲ ನಾನು ಹಾಲೆಲ್ಲ ಕುಡ್ಕೊಬಿಡ್ತೀನಿ. ಸೊ ಈ 1 ಅವರ್ ಗ್ಯಾಪಲ್ಲಿ ಫ್ರೂಟ್ಸ್ ಏನಿದೆ ಅದನ್ನೆಲ್ಲ ತಿನ್ಕೊಂಡಿರ್ತೀನಿ. ಅಷ್ಟರಲ್ಲಿ 8 ಗಂಟೆ ಆಗಿರುತ್ತೆ. ಸೊ ಅವಾಗ ಬಂದು ಬಿಸಿಲು ಕಾಯೋಣ ಅಂತ ಅಂದ್ಕೊಳ್ತೀನಿ. ಬಟ್ ಬಿಸಿಲು ಬಂದಿಲ್ಲ ಇವತ್ತು. ಸೂರ್ಯನ ಬೆಳಕು ನಮಗೆ ತುಂಬಾ ಇಂಪಾರ್ಟೆಂಟ್ ಬಾಡಿಗೆ, ಯಾಕಂದರೆ ವಿಟಮಿನ್ ಡಿ ಅಂಶ ಇರೋದ್ರಿಂದ ನಮಗೆ ಸೂರ್ಯನ ಬೆಳಕು ತುಂಬಾ ಇಂಪಾರ್ಟೆಂಟು. ಆ್ಯಂಡ್ ಬೆಳಿಗ್ಗೆ ನಿದ್ದೆಗಣ್ಣಲ್ಲಿ ಇರ್ತೀವಲ್ವ, ಸೊ ಸೂರ್ಯನದು ಕಿರಣ, ಆ ಬೆಳಕು ಏನಿರುತ್ತೆ ಅದು ಮೈ ಮೇಲೆ ಬಂದ ತಕ್ಷಣ ನಿದ್ದೆ ಎಲ್ಲ ಹೋಗುತ್ತೆ ಆ್ಯಂಡ್ ಫುಲ್ ಆ್ಯಕ್ಟಿವ್ ಆಗಿರ್ತೀವಿ. ಹಾಗಾಗಿ ಈ ಟೈಮಲ್ಲಿ ಸ್ವಲ್ಪ ಸೂರ್ಯನ ಕಿರಣ ಸ್ವಲ್ಪ ಮೈ ಮೇಲೆ ಬೀಳಲಿ ಅಂತ ನಾನು ಬೆಳಿಗ್ಗೆ ಹೊತ್ತು ಓಡಾಡ್ತಾ ಇರ್ತೀನಿ, ಅಂದರೆ ವಾಕ್ ಮಾಡ್ತಾ ಇರ್ತೀನಿ. ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆ ಆದರೂ ನಾನು ವಾಕ್ ಮಾಡೋದಾಗಿರ್ಬೋದು, ಸ್ಟೆಪ್ಸ್ನ ಹತ್ತಿ ಇಳಿಯೋದಾಗಿರ್ಬೋದು, ಈ ರೀತಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವಾರ್ಮಪ್ನ ನಾನು ಮಾಡ್ಕೊಳ್ತೀನಿ. ಸಿಂಪಲಾಗೆ, ನಾನೇನು ಪ್ರೊಫೆಷ್ನಲಾಗಿ ಏನೂ ಮಾಡ್ಕೊಳ್ಳಲ್ಲ. ನನಗೆ ಏನು ಗೊತ್ತೋ ಅದನ್ನು ನಾನು ನಾರ್ಮಲಾಗಿ ಡೈಲಿ ಸ್ವಲ್ಪ ಬಾಡಿ ಎಲ್ಲ ಫ್ರೀ ಆಗಬೇಕು, ಮಸಲ್ಸ್ ಎಲ್ಲ ಫ್ರೀ ಆಗಬೇಕು ಆ್ಯಂಡ್ ಬೋನ್ಸ್ ಎಲ್ಲ ತುಂಬಾ ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತಲ್ವ. ಸೊ ಅದೆಲ್ಲ ರಿಲೀಫ್ ಆಗಲಿ ಅಂತ ಹೇಳಿ ನಾನು ಈ ರೀತಿ ಸ್ಟೆಪ್ಸ್ ಹತ್ತೋದಾಗಿರ್ಬೋದು, ಇಳಿಯೋದಾಗಿರ್ಬೋದು, ತುಂಬ ಕೇರ್ಫುಲ್ಲಾಗಿ ಹತ್ತೋದಾಗಿರ್ಬೋದು, ತುಂಬ ಕೇರ್ಫುಲ್ಲಾಗಿ ಇಳಿಯೋದಾಗಿರ್ಬೋದು, ಅದನ್ನೆಲ್ಲ ಕ್ಲೀನಾಗಿ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಹೊಟ್ಟೆ ಸ್ವಲ್ಪ ಮುಂದೆ ಬಂದಿರೋದ್ರಿಂದ ನಮಗೆ ಸ್ಟೆಪ್ಸ್ ಮೇಲೆ ಕಾಲು ಇಡ್ತಾ ಇದ್ದೀವಿ ಅನ್ನೋದು ಕೂಡ ನಮಗೆ ಕಾಣಿಸೋದಿಲ್ಲ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಎತ್ತಿ ಇಳಿಯೋದು ಮಾಡಬೇಕು. ಸ್ವಲ್ಪ ನೀರು ಕುಡಿಯೋಣ. ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀರು ಕುಡಿತಾ ಇರಿ. ನಾನಂತೂ ಈ ರೀತಿ ಬಾಟಲಲ್ಲಿ ನೀರನ್ನ ಎತ್ತಿಟ್ಕೊಬಿಡ್ತೀನಿ, ಯಾಕಂದರೆ ನಾನು ಯಾವ ಕ್ವಾಂಟಿಟಿಲಿ ಕುಡಿತಾ ಇದ್ದೀನಿ ಅಂತ ಗೊತ್ತಾಗಲ್ಲ ಅಲ್ವಾ. ಸೊ ಅದಕ್ಕೆ ಈ ಥರ ಬಾಟಲಲ್ಲಿ ತುಂಬಿಸಿಟ್ಬಿಟ್ರೆ ನಾನು ಎಷ್ಟು ಕುಡಿದೆ, ಎಷ್ಟು ಬಾಟಲ್ ನೀರು ಖಾಲಿ ಮಾಡಿದೆ ಅಂತ ನನಗೆ ಗೊತ್ತಾಗುತ್ತೆ. ನಾನು ಇದರಲ್ಲಿ ಒಂದು 3 to 4 ಬಾಟಲ್ ಏನೋ ಖಾಲಿ ಮಾಡ್ತೀನಿ. ನೈಟ್ ಟೈಮು 1 ಬಾಟಲ್ ಏನೋ ಖಾಲಿ ಮಾಡಿರ್ತೀನಿ. ಒಂದು ಮ್ಯಾಕ್ಸಿಮಮ್ 4 to 5 ಬಾಟಲ್ಸ್ ಖಾಲಿ ಮಾಡಿರ್ತೀನಿ ನೀರನ್ನ. ಫ್ರೀ ಎಕ್ಸಸೈಸ್ ಮಾಡ್ತಾ ಇರ್ತೀನಿ, ಯಾಕಂದರೆ ಡಕ್ ವಾಕ್ ಆಗಿರ್ಬೋದು, ಆಮೇಲೆ ಬಟರ್ಫ್ಲೈ ಎಕ್ಸಸೈಸ್ ಆಗಿರ್ಬೋದು, ನನಗೆ ಎಷ್ಟು ಬರುತ್ತೋ ಅಷ್ಟು ನಾನು ಇಲ್ಲಿ ಎಕ್ಸಸೈಸ್ನ ಮಾಡ್ತೀನಿ. ಹೇಳಿದ್ನಲ್ಲ, ನಾನು ಪ್ರೊಫೆಷ್ನಲ್ ಏನಲ್ಲ, ನಾನು ನೋಡಿರೋ ಮಟ್ಟಿಗೆ ಎಷ್ಟು ಎಕ್ಸಸೈಸ್ ಮಾಡ್ಬೋದು ಅಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಮಾಡ್ಕೊಳ್ತೀನಿ. ಇದನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ. ಯಾರೂ ತಪ್ಪಾಗಿ ತಿಳ್ಕೊಳ್ಬೇಡಿ, ಯಾಕಂದರೆ ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ, ಹಾಗಾಗಿ ನಾನು ಫಾಸ್ಟ್ ಮಾಡ್ತಾ ಇದ್ದೀನಿ.
ಎಕ್ಸಸೈಸ್ ಎಲ್ಲ ಆದಮೇಲೆ ಸ್ವಲ್ಪ ಕೂತು ರಿಲ್ಯಾಕ್ಸ್ ಮಾಡ್ತೀನಿ, ಒಂದು 10 ನಿಮಿಷ ಆದರೂ. ನೋಡ್ತಿರ್ಬೋದು ಪಾಪು ಮೂಮೆಂಟ್ ಮಾಡ್ತಾ ಇದೆ. ಸೊ ಅದನ್ನು ಅಷ್ಟಾಗಿ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳಲ್ಲ, ಯಾಕಂದರೆ ದೃಷ್ಟಿ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಜಸ್ಟ್ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಮೂಮೆಂಟ್ ಎಲ್ಲ ಇತ್ತು. ಸೊ ಇದಾದಮೇಲೆ ನಾನು ದಾಳಿಂಬೆ ಹಣ್ಣು ಅಥವಾ ಏನಾದರೂ ಆಗಿರ್ಬೋದು, ನಿಮ್ಮ ಮನೇಲಿ ಯಾವುದೇ ಫ್ರೂಟ್ಸ್ ಇದ್ದರೂ ನೀವು ಅದನ್ನು ತಿನ್ಬೋದು. ಸೊ ನಾನು ಇಲ್ಲಿ ಒಂದು 10 ನಿಮಿಷ ರೆಸ್ಟ್ ಆದಮೇಲೆ ಸ್ವಲ್ಪ ನೀರು ಕುಡಿದ್ಬಿಟ್ಟು ದಾಳಿಂಬೆ ಹಣ್ಣು ತಿಂತಾಯಿದ್ದೀನಿ. ಈ ರೀತಿ ಒಂದು ಫುಲ್ ಕಪ್ ತುಂಬ ನಾನು ದಾಳಿಂಬೆ ಹಣ್ಣು ತಿಂತೀನಿ, ಪೊಮೊಗ್ರೆನೇಟು. ಇದರಿಂದ ರಕ್ತ ಹೆಚ್ಚಾಗೋದಾಗಿರ್ಬೋದು ಆ್ಯಂಡ್ ಗ್ಲೋ ಬರೋದಾಗಿರ್ಬೋದು, ಆ ರೀತಿ ಎಲ್ಲ ಇರುತ್ತೆ. ಹಾಗಾಗಿ ದಾಳಿಂಬೆ ಹಣ್ಣು ಫುಲ್ಲು ಒಂದು ಹಣ್ಣು ಅಥವಾ 2 ಹಣ್ಣು ಕಟ್ ಮಾಡಿದ್ರೆ ಒಂದು ಬೌಲ್ ತುಂಬ ಬರುತ್ತೆ. ಎಕ್ಸಸೈಸ್ ಎಲ್ಲ ಮಾಡಾಯಿತು. ಇವಾಗ ನಾನು ಟಿಫನ್ ಮಾಡಬೇಕು, ಟೈಮ್ ಆಗಿದೆ. ಸೊ ಇವಾಗ ಟಿಫನ್ಗೆ ಏನು ಮಾಡಿದ್ದೀನಿ ಅಂದರೆ ಉಪ್ಪಿಟ್ಟು ಮಾಡಿದ್ದೀನಿ. ಮಾರ್ನಿಂಗ್ ಟೈಮ್ ಉಪ್ಪಿಟ್ಟು ತಿಂದರೆ ಬಾಡಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಈಗ ನಾನು ಉಪ್ಪಿಟ್ಟು ತಿಂತಾಯಿದ್ದೀನಿ. ಇವಾಗ ಉಪ್ಪಿಟ್ಟು ಮಾಡಿದ್ದೀನಿ ಟಿಫನ್ಗೆ, ಅದ್ರ ಜೊತೆಗೆ ತರಕಾರಿ ಪಲ್ಯ ಏನಾದರೂ ಒಂದು ಮಾಡ್ಕೊಳ್ತೀನಿ. ಇವತ್ತು ಏನು ತರಕಾರಿ ಪಲ್ಯ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಹೀರೆಕಾಯಿ ಪಲ್ಯ ಮಾಡಿದ್ದೀನಿ. ಸ್ನಾನ ಮಾಡಿ ರೆಡಿ ಆಗೋಣ. ಈಗ ಬಿಸಿಲು ಬರ್ತಿಲ್ಲ, ಬಿಸಿಲು ಕಾಯೋಣ ಅಂತ ಅಂದ್ಕೊಂಡೆ. ನಾನು ಒಂದೊಂದು ಸಲ ಮಾರ್ನಿಂಗ್ಗೆ ಸ್ನಾನ ಮಾಡಿಬಿಡ್ತೀನಿ. ಈ ಎಕ್ಸಸೈಸ್ ಅದೆಲ್ಲ ಮಾಡಿದಾಗ ಸುಸ್ತಾಗಿರುತ್ತಲ್ಲ, ಸೊ ಹೊಟ್ಟೆ ಏನಾದರೂ ಹಶ್ವಾಗ್ಬಿಟ್ರೆ ಫಸ್ಟು ಟಿಫನ್ ಮಾಡ್ಕೊಬಿಡ್ತೀನಿ. ಅದಾದಮೇಲೆ 1 ಅವರ್ ಗ್ಯಾಪ್ ಬಿಟ್ಟು ಅಥವಾ 2 ಅವರ್ಸ್ ಗ್ಯಾಪ್ ಬಿಟ್ಟು ಸ್ನಾನ ಮಾಡ್ಕೊಳ್ತೀನಿ. ಡೈಲಿ ಸ್ನಾನ ಮಾಡಬೇಕು, ತುಂಬಾ ಒಳ್ಳೆಯದು ಈ ಟೈಮಲ್ಲಿ. ಯಾಕಂದರೆ ನಮ್ಮ ಬಾಡಿಲಿರೋ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಆ್ಯಂಡ್ ನಮ್ಮ ಬಾಡಿ ಸ್ವೆಟ್ ಆಗ್ತಾ ಇರುತ್ತೆ. ಅದು ಅಲ್ಲದೆ ನಾನು ಕೆಲವೊಂದು ಕ್ರೀಮ್ನೆಲ್ಲ ಅಪ್ಲೈ ಮಾಡ್ತಾ ಇರ್ತೀನಲ್ವ ಸ್ಟ್ರೆಚ್ ಮಾರ್ಕ್ಸ್ಗೆಲ್ಲ. ಸೊ ಅದಕ್ಕೆ ನಾನು ಡೈಲಿ ಸ್ನಾನ ಮಾಡ್ತೀನಿ. ಯಾವಾಗಲೂ ಫ್ರೆಶ್ ಮೂಡಲ್ಲಿ ಇರಬೇಕು ನಾವು, ಅದಕ್ಕೋಸ್ಕರ ನೀವು ಅಷ್ಟೇ. ನಿಮ್ಮ ಕೈಲಿ ಡೈಲಿ ಸ್ನಾನ ಮಾಡೋದಕ್ಕಾಗಿಲ್ಲ ಅಂತ ಹೇಳಿದ್ರು, ಒಂದು ದಿನ ಇವತ್ತು ಸ್ನಾನ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ನಾಳೆ ಬಿಟ್ಟು ನಾಡಿದ್ದು ಸ್ನಾನ ಮಾಡಿ, ಅಂದರೆ ಒಂದು ದಿನ ಗ್ಯಾಪ್ ಬಿಟ್ಟು ಸ್ನಾನ ಮಾಡ್ಕೊಳ್ಬೋದು. ಬಟ್ ನನಗೆ ಡೈಲಿ ಸ್ನಾನ ಮಾಡಿ ಅಭ್ಯಾಸ ಆಗಿದೆ. ಸೊ ನಾನು ಡೈಲಿ ಸ್ನಾನ ಮಾಡ್ತೀನಿ. ಅದು ಅಲ್ಲದೆ 9 ತಿಂಗಳಿಗೆ ಬಿದ್ದ ಮೇಲೆ ನೀವು ಆದಷ್ಟು ಡೈಲಿ ಸ್ನಾನ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಯಾವ ಟೈಮಲ್ಲಿ ಬೇಕಾದರೂ ನಿಮಗೆ ಡೆಲಿವರಿ ಆಗ್ಬೋದು, ಪೇನ್ ಸ್ಟಾರ್ಟ್ ಆಗ್ಬೋದು. ನೀವೇನಾದರೂ ಫ್ರೆಶ್ ಇಲ್ಲದೆ ಅಂದರೆ ಫ್ರೆಶ್ ಅಪ್ ಆಗದೆ ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋ ಪರಿಸ್ಥಿತಿ ಬರಬಾರ್ದಲ್ವ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, 9 ಮಂತ್ ಬಿದ್ದ ಮೇಲೆ ನೀವು ಡೈಲಿ ಸ್ನಾನ ಮಾಡೋದಕ್ಕೆ ಅಟ್ಲೀಸ್ಟ್ ಟ್ರೈ ಮಾಡಿ. ಆವಾಗ ನಿಮಗೂ ಒಂಥರ ಮೂಡೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ. ನೆಕ್ಸ್ಟು ನಾನಿಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮತ್ತು ಯಾವುದಾದ್ರು ತರಕಾರಿ ಪಲ್ಯ ಮಾಡ್ಕೊಂಡು ತಿಂತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಇವಾಗ ನಾನಿಲ್ಲಿ ಹೀರೆಕಾಯಿ ಪಲ್ಯ ಮತ್ತು ಉಪ್ಪಿಟ್ಟನ್ನು ಮಾಡ್ಕೊಂಡು ತಿಂತಾಯಿದ್ದೀನಿ. ಅದ್ರ ಜೊತೆ ಮತ್ತು ಬಿಸಿನೀರನ್ನ ನೀವು ಆದಷ್ಟು ಜಾಸ್ತಿ ಕುಡಿಯೋದಕ್ಕೆ ಟ್ರೈ ಮಾಡ್ತಾಯಿರಿ. ಟಿಫನ್ ಎಲ್ಲ ಆದಮೇಲೆ ನಾನಿಲ್ಲಿ ಬಾಳೆಹಣ್ಣು ತಿಂತಾಯಿದ್ದೀನಿ. ಮಾರ್ನಿಂಗ್ ಟೈಮು ಬನಾನಾ ತಿನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ಅಲ್ಲದೆ ಪ್ರೆಗ್ನೆಂಟ್ ಲೇಡೀಸು ಬನಾನಾನ ಆದಷ್ಟು ತಿಂತಾಯಿರಿ. ಟಿಫನ್ ಎಲ್ಲ ಮುಗೀತು, ನಾನಿವಾಗ ಟ್ಯಾಬ್ಲೆಟ್ನ ತಗೊಳ್ತಾ ಇದ್ದೀನಿ. ಟಿಫನ್ ಆದಮೇಲೆ ಒಂದು 10 ನಿಮಿಷ ಬಿಟ್ಟು ಟ್ಯಾಬ್ಲೆಟ್ನ ತಗೊಳ್ತೀನಿ. ನನ್ನ ರೊಟೀನ್ ತೋರಿಸ್ತಿರೋದ್ರಿಂದ ಸೊ ಇದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈಗ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಾಯಿತು. ಸಾಂಗ್ ಪ್ಲೇ ಮಾಡಿದ್ದೀನಿ, ಯಾಕಂದರೆ ನನ್ನ ಮಗು ಸಾಂಗ್ ಕೇಳ್ತಾ ಅದು ಆ್ಯಕ್ಟಿವ್ ಆಗಿರುತ್ತೆ. ಆ್ಯಂಡ್ ಸೊ ನಾನು ಪಾಪ ಜೊತೆ ಆಟಾಡ್ಬೋದಲ್ವ ಅಂತ ಹೇಳಿ ನಾನು ಸಾಂಗ್ ಪ್ಲೇ ಮಾಡಿಬಿಟ್ಬಿಡ್ತೀನಿ. ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತೀನಿ. ಈಗ ತಾನೇ ಊಟ ಮಾಡಿರೋದ್ರಿಂದ 1-2 ರೌಂಡ್ ವಾಕ್ ಮಾಡ್ತೀನಿ. ಅಂದರೆ ಮನೆ ಒಳಗಡೆನೇ ವಾಕ್ ಮಾಡ್ತೀನಿ, ಹಾಲಲ್ಲಿ. ಊಟ ಮಾಡಿದ ತಕ್ಷಣ ಮಲ್ಕೊಳ್ಳಬಾರ್ದು, ಕೂತ್ಕೊಳ್ಳಬಾರ್ದು. ಸೊ ಅದಕ್ಕೆ 1-2 ರೌಂಡ್ ವಾಕ್ ಮಾಡಿಬಿಟ್ಟು ಟಿ ವಿ ನೋಡ್ತಾ
ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತೀನಿ. ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ. ನಾನಿಲ್ಲಿ 1 ಅವರ್ ಅಥವಾ 1.5 ಅವರ್ ಏನೋ ನಿದ್ದೆ ಮಾಡಿದ್ದೀನಿ. ನಿದ್ದೆ ಮಾಡಿ ಎದ್ದಾದ್ಮೇಲೆ ನಾನು ಒಂದು ಫ್ರೂಟ್ಸ್ನ ತಿಂತೀನಿ. ಇವಾಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಕಿವಿ ಫ್ರೂಟ್ಸು. ಸೊ ಇದನ್ನು ತಿಂದ್ಬಿಟ್ಟು ಒಂದು 10 ನಿಮಿಷ ರೆಸ್ಟ್ ಅಂದರೆ ಕೂತು ಅದಾದಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ. ಯಾಕಂದರೆ ಸ್ನಾನ ಮಾಡಬೇಕಾದ್ರೆ ಹೊಟ್ಟೆ ಹಚ್ಚೋದಾಗಿರ್ಬೋದು ಆ ರೀತಿ ಎಲ್ಲ ಆಗುತ್ತೆ ಅಂತ ಹೇಳಿ ನಾನು ಸ್ನಾನ ಮಾಡೋದಕ್ಕಿಂತ ಮುಂಚೆ ಏನಾದರೂ ತಿಂತೀನಿ. ಇದಾದಮೇಲೆ ಸ್ನಾನ ಮಾಡಿಕೊಂಡು ಸ್ವಲ್ಪ ಏನಂತಾರೆ ಸುಸ್ತಾಗ್ಬಿಟ್ಟಿರುತ್ತೆ. ಯಾಕಂದರೆ ಬಿಸಿ ನೀರಲ್ಲಿ ನಾನು ಸ್ನಾನ ಮಾಡಿರ್ತೀನಲ್ವ, ಸೊ ಸುಸ್ತಾಗಿರುತ್ತೆ ಅಂತ ಹೇಳಿ ಒಂದು 10 ನಿಮಿಷ ಕೂತು ಅದಾದಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಬೆಳಿಗ್ಗೆನೇ ತಿನ್ನಬೇಕಾಗಿತ್ತು. ಬಟ್ ನಾನು ಸ್ವಲ್ಪ ಹೇಳಿದ್ನಲ್ವ ಬೆಳಿಗ್ಗೆ ಲೇಟಾಗಿ ಎದ್ದೆ. ಇಲ್ಲ ಅಂತ ಹೇಳಿದರೆ ನಾನು 9 ಗಂಟೆ ಅಷ್ಟರಲ್ಲಿ ನಾನು ಡ್ರೈ ಫ್ರೂಟ್ಸ್ನ ತಿಂದು ಟಿಫನ್ ಕೂಡ ಆಗ್ತಾ ಇತ್ತು. ಸೊ ಇವಾಗ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಅಂದರೆ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ನಲ್ಲ, ಸೊ ಅದರಲ್ಲಿ ಸ್ವಲ್ಪ ಟೈಮಿಂಗ್ಸ್ ಹೋಗ್ತಿರೋದ್ರಿಂದ ನಾನು ಇಲ್ಲಿ ಒಂದು 12 ಗಂಟೆಗೇನೋ ಡ್ರೈ ಫ್ರೂಟ್ಸ್ನ ತಿಂತಾಯಿದ್ದೀನಿ. ನಿಮ್ಮ ಹತ್ರ ಯಾವುದೇ ಡ್ರೈ ಫ್ರೂಟ್ಸ್ ಇದ್ದರೂ ಅದನ್ನು ನೀವು ತಿನ್ಬೋದು. ನಾನು ಇಲ್ಲಿ ಒಂದು 9 ರಿಂದ 10 ಥರದ್ದು ಡ್ರೈ ಫ್ರೂಟ್ಸ್ನ ತಿಂತಾಯಿದ್ದೀನಿ. ಡೈಲಿ ನಾನು ಇಷ್ಟೇ ಡ್ರೈ ಫ್ರೂಟ್ಸ್ನ ನಾನು ತಿನ್ನೋದು. ಸೊ ನಾನೇನೇನೆಲ್ಲ ತಿಂತಾಯಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಇದರಲ್ಲೆಲ್ಲ ಯಾವ್ಯಾವ ವಿಟಮಿನ್ಸ್ ಇರುತ್ತೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರೆ ಅದು ಸಾಲೋದೇ ಇಲ್ಲ, ಅಷ್ಟು ಇದೆ ಇದ್ರ ಎಕ್ಸ್ಪ್ಲನೇಷನ್ಸು. ಸೊ ನಾನು ಜಸ್ಟ್ ಸುಮ್ಮನೆ ಒಂದು ಗ್ಲಿಮ್ಸ್ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಎಷ್ಟು ವೆರೈಟಿ ಡ್ರೈ ಫ್ರೂಟ್ಸ್ನ ತಿಂತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಡೈಲಿ ನಾನು ಇಷ್ಟೇ ಡ್ರೈ ಫ್ರೂಟ್ಸ್ನ ತಿನ್ನೋದು. ತಿಂದಾದಮೇಲೆ ನಾನು 1 ಅವರ್ 12 ಗಂಟೆಗಲ್ವ ನಾನು ತಿಂತಿರೋದು. ಸೊ 1 ಅವರ್ ಗ್ಯಾಪ್ ಕೊಟ್ಟು 1:15ಗೆ ನಾನು ಊಟ ಮಾಡ್ತೀನಿ. ಊಟಕ್ಕೆ ನಮ್ಮಮ್ಮ ಏನು ಮಾಡಿದ್ದಾರೆ ಅಂದರೆ ರವೆ ರೊಟ್ಟಿ ಮತ್ತು ಇದು ಸಾಂಬಾರಿನ ಚಿತ್ಕದ ಬೇಳೆ ಸಾಂಬಾರು ಮಾಡಿದ್ದಾರೆ. ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಆ್ಯಂಡ್ ಬೀನ್ಸ್ ಪಲ್ಯ ತಿಂತಾಯಿದ್ದೀನಿ. ಊಟ ಎಲ್ಲ ಆದಮೇಲೆ ನಾನು ಪಾಪು ಜೊತೆ ಈ ರೀತಿ ಆಟ ಆಡ್ತಾ ಇರ್ತೀನಿ. ಪಾಪು ಮೂಮೆಂಟ್ ಮಾಡ್ತಾ ಇರುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು. ಅದು ಕೂಡ ಆಟ ಆಡ್ತಾ ಇರುತ್ತೆ ನನ್ನ ಜೊತೆ. ಸೊ ನಾನು ಆದಷ್ಟು ಈ ಮೂಮೆಂಟ್ ಏನಿದೆ ಅದನ್ನು ಕ್ಯಾಪ್ಚರ್ ಮಾಡೋದಕ್ಕಾಗಿರ್ಬೋದು ಅಥವಾ ನನ್ನ ಏನಂತಾರೆ ತಾಯಿಗೆ ಇದೆ ಅಲ್ವಾ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಸನ್ನಿವೇಶ ಅಂತಾರಲ್ಲ, ಸೊ ಅದು. ಸೊ ಪಾಪು ಜೊತೆ ನಾನು ಆಟ ಆಡ್ತಾ ಇರ್ತೀನಿ, ಅದು ಆಟ ಆಡ್ತಾ ಇರುತ್ತೆ. ಅದು ಆ ಖುಷಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ತುಂಬ ದಿನ ಏನಿಲ್ಲ, ಆದಷ್ಟು ಬೇಗ ಮಗು ನನ್ನ ಕೈಗೆ ಬರುತ್ತೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾನು ವಾಟರ್ ಮಿಲನ್ನ ತಿಂತಾಯಿದ್ದೀನಿ, ಅಂದರೆ ಕಲ್ಲಂಗಡಿ ಹಣ್ಣು. ಸೊ ನೋಡ್ತಿರ್ಬೋದು ಈ ರೀತಿ ಕಟ್ ಮಾಡಿಕೊಂಡು ಇದಕ್ಕೆ ನಾನು ಉಪ್ಪು ಹಾಕ್ಕೊಂಡು ತಿಂತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಇದರಲ್ಲಿ ವಾಟರ್ ಮಿನಲ್ ಏನಪ್ಪ ಅಂತ ಹೇಳಿದರೆ ಇದರಲ್ಲಿ ನೀರಿನ ಅಂಶ ತುಂಬಾ ಇರುತ್ತೆ. ನಮಗೆ ಈ ಟೈಮಲ್ಲಿ ಪ್ರೆಗ್ನೆಂಟ್ ಅವರು ಈ ಟೈಮಲ್ಲಿ ನೀರಿನ ಪದಾರ್ಥನ ಜಾಸ್ತಿ ತಿನ್ನಬೇಕು ಮತ್ತು ನಾರಿನ ಅಂಶದ ಪದಾರ್ಥನೂ ಜಾಸ್ತಿ ತಿನ್ನಬೇಕು. ಆ್ಯಂಡ್ ಅದಾದಮೇಲೆ 2 ಅವರ್ಸ್ ರೆಸ್ಟ್ ಮಾಡ್ತೀನಿ, ಅಂದರೆ ಮಲ್ಕೊಳ್ತೀನಿ. ಮಲ್ಕೊಂಡು ಎದ್ದ ಮೇಲೆ ನಾನು ಈ ರೀತಿ ಐಸ್ ಕ್ರೀಮ್ ತಿಂತೀನಿ. ಬರೀ ಫ್ರೂಟ್ಸ್ನೇ ತಿಂತಾ ಇರೋಲ್ಲ, ನಾನು ಏನಾದರೂ ಒಂದು ತಿಂತಾನೆ ಇರ್ತೀನಿ. ಸೊ ಇವಾಗ ನಾನಿಲ್ಲಿ ತೊಗೊಂಡಿರೋದು ಡ್ರೈ ಫ್ರೂಟ್ಸ್ ವಿತ್ ಐಸ್ ಕ್ರೀಮ್ ಎಲ್ಲ ಡ್ರೈ ಫ್ರೂಟ್ಸಲ್ಲೆಲ್ಲ ಇರುತ್ತಲ್ಲ, ಸೊ ಆ ರೀತಿ ಒಂದು ಐಸ್ ಕ್ರೀಮ್ನ ತೊಗೊಂಡು ಒಂದೇ ಒಂದು ಸಣ್ಣ ಸ್ಪೂನಲ್ಲಿ ತೊಗೊಂಡಿದ್ದೀನಿ ಅಷ್ಟೇ. ಡ್ರೈ ಫ್ರೂಟ್ಸ್ನ ತಿಂದು ಅದಾದಮೇಲೆ ಸಂಜೆ 4 ಗಂಟೆ 4:15 ಅಥವಾ 5 ಗಂಟೆ ಸಮಥಿಂಗ್ ಆ ಟೈಮಲ್ಲಿ ಟೀ ಕುಡಿತೀನಿ. ಟೀ ಅಥವಾ ಕಾಫಿ, ನನಗೆ ಯಾವ್ದು ಕುಡಿಬೇಕು ಅನಿಸುತ್ತೋ ಆ ಟೈಮಲ್ಲಿ ಟೀ ಕುಡಿಬೇಕು ಅನಿಸಿದ್ರೆ ಟೀ ಮಾಡ್ಕೊಂಡು ಕುಡಿತೀನಿ, ಕಾಫಿ ಕುಡಿಬೇಕು ಅನಿಸಿದ್ರೆ ಕಾಫಿ ಮಾಡ್ಕೊಂಡು ಕುಡಿತೀನಿ. ಸೊ ಅಮ್ಮನೂ ಜೊತೇಲಿರೋದ್ರಿಂದ ನಾನು ಅಮ್ಮ ಈ ರೀತಿ
ಕಾಫಿ ಅಥವಾ ಟೀ ಯಾವುದಾದ್ರೂ ಮಾಡಿಕೊಂಡು ಕುಡಿಯೋದು. ಅದ್ರ ಜೊತೆ ಈ ರೀತಿ ಒಂದು ಬನ್ ಇರುತ್ತೆ. ಇದು ಮಹಿ ನನಗೆ ತಂದುಕೊಟ್ಟಿದ್ದು. ಇದರೊಳಗೆ ಸ್ಟಫಿಂಗ್ ಏನಿರುತ್ತೆ ಅಂದರೆ ಆಲೂಗಡ್ಡೆ ಸ್ಟಫಿಂಗ್ಸ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಸೊ ಇದನ್ನು ನಾನು ಓವನಲ್ಲಿ ಸ್ವಲ್ಪ ರೀಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ತಣ್ಣಗಾಗ್ಬಿಟ್ಟಿರುತ್ತಲ್ವ, ಸೊ ಮಹಿ ಹೊರಗಡೆಯಿಂದ ತರೋಷ್ಟರಲ್ಲಿ ಸೊ ಸ್ವಲ್ಪ ರೀಹೀಟ್ ಮಾಡಿಕೊಂಡು ಟೀ ಜೊತೆ ಕಾಂಬಿನೇಷನ್ ಏನು ಸಖತ್ತಾಗಿರುತ್ತೆ ಗೊತ್ತಾ. ಸೊ ಏನಾದರೂ ಒಂದು ಸ್ನ್ಯಾಕ್ಸ್ ಇರಲೇಬೇಕು ರಾತ್ರಿ ಸಂಜೆ ಟೈಮು. ನಾನು ಬರೀ ಫ್ರೂಟ್ಸ್ನೇ ತಿನ್ನೋದಿಲ್ಲ, ಫ್ರೂಟ್ಸ್ ಜೊತೆ ಈ ರೀತಿ ಏನಾದರೂ ಬಾವಕಿಗಳು ಆಗ್ತಾ ಇರುತ್ತೆ. ಸೊ ಇದನ್ನು ತಿಂತಾ ಇರ್ತೀನಿ. ನಾನು ಏನೇನೆಲ್ಲ ತಿಂತಾ ಇದ್ದೀನಿ ಜಸ್ಟ್ ಒನ್ ಡೇಗೆ ನಾನು ಏನು ತಿಂದಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಡೈಲಿ ದಿನಾನೂ ಒಂದೊಂದು ಥರ ಫ್ರೂಟ್ಸ್ ಆಗಿರ್ಬೋದು ಅಥವಾ ಏನೇ ಸ್ನ್ಯಾಕ್ಸ್ ಆಗಿರ್ಬೋದು, ಅದು ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಬಟ್ ನಾನಿವತ್ತು ವ್ಲಾಗಲ್ಲಿ ನಾನು ಏನೇನೆಲ್ಲ ತಿಂತಾ ಇದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನೈಟು ಡಿನ್ನರು ಏನಪ್ಪ ಅಂತ ಅಂದರೆ ಸೊಪ್ಪಿನ ಪಲ್ಯ, ಉಪ್ಸಾರು, ಮುದ್ದೆ. ವಾವ್, ಎಂಥ ಕಾಂಬಿನೇಷನ್ ಅಂತ ಹೇಳ್ತೀರಾ. ತುಂಬ ಚೆನ್ನಾಗಿರುತ್ತೆ. ನನಗೆ ಉಪ್ಸಾರು ತಿನ್ನೋದಕ್ಕೆ ತುಂಬಾ ಇಷ್ಟ, ಉಪ್ಸಾರು ಮುದ್ದೆ. ಸೊ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಾಯಿದ್ರೆ. ಆ್ಯಂಡ್ ಇದ್ರ ಜೊತೆ ನಾನು ಫಿಶ್ನ ಕೂಡ ತಿಂತಿದ್ದೀನಿ. ಆ್ಯಂಡ್ ಫಿಶ್ನ ನಾನು ಊಟ ಆದಮೇಲೆ ತಿಂತೀನಿ. ಏನಕ್ಕೆ ಅಂದರೆ ಊಟಕ್ಕಿಂತ ಮುಂಚೆ ತಿಂದ್ಬಿಡ್ತೀನಿ ಅಥವಾ ಊಟ ಆದಮೇಲೆ ತಿಂತೀನಿ. ಯಾಕೆ ಅಂತ ಹೇಳಿದ್ರೆ ಊಟ ಮಾಡಬೇಕಾದ್ರೆ ನನಗೆ ಪದೇ ಪದೇ ಫಿಶ್ನ ಅದು ಮೂಳೆಲ್ಲ ಇರುತ್ತಲ್ಲ ಅದನ್ನು ಬಿಡಿಸಿ ತಿನ್ನೋದಕ್ಕೆ ಒಂಥರ ಅನ್ನಿಸ್ತಾ ಇರುತ್ತೆ. ಅಥವಾ ಊಟನೇ ಆರೋಗ್ಬಿಡುತ್ತೆ ಅಥವಾ ಫಿಶ್ ಬಿಸಿ ಇರೋದು ಆರೋಗ್ಬಿಡುತ್ತೆ, ತಣ್ಣಗಾಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಫಸ್ಟ್ ಊಟ ಮಾಡಿಕೊಂಡು ಅದಾದಮೇಲೆ ಫಿಶ್ನ ತಿಂತೀನಿ. ಆರಾಮಾಗಿ ನೆಮ್ಮದಿಯಾಗಿ ತಿನ್ಬೋದು ಅಂತ ಹೇಳಿ. ಇದಾದಮೇಲೆ ನಾನು ನೆಕ್ಸ್ಟು ಮಲ್ಕೊಳ್ಳೋ ಟೈಮು. ಮಲ್ಕೊಳ್ಬೇಕಾದ್ರೆ ನಾನು ಸ್ಟ್ರೆಚ್ ಮಾರ್ಕ್ಸ್ ಕ್ರೀಮ್, ಹಿಲೋಫೈ ಅವ್ರದ್ದು ಸ್ಟ್ರೆಚ್ ಮಾರ್ಕ್ಸ್ ಕ್ರೀಮ್ನ ಅಪ್ಲೈ ಮಾಡಿಬಿಟ್ಟು ಅದಾದಮೇಲೆ ನಾನು ನಿದ್ದೆ ಮಾಡ್ತೀನಿ. ಸೊ ಬೆಳಿಗ್ಗೆಯಿಂದ ನನ್ನ ರೊಟೀನ್ನ ನೀವು ನೋಡಿದ್ದೀರಾ. ಆ್ಯಂಡ್ ನಾನು ಡ್ರೆಸ್ ಚೇಂಜ್ ಮಾಡಿದೆ. ಏನಕ್ಕೆ ಅಂತ ಹೇಳಿದ್ರೆ ಊಟ ಮಾಡಬೇಕಾದ್ರೆ ಸ್ವಲ್ಪ ಚೆಲ್ಕೊಬಿಟ್ಟೆ ಬೈ ಮಿಸ್ಸಾಗಿ. ಹಾಗಾಗಿ ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಸ್ಟ್ರೆಚ್ ಮಾರ್ಕ್ಸ್ ಕ್ರೀಮ್ನ ಅಪ್ಲೈ ಮಾಡಿಬಿಟ್ಟು ಮಲ್ಕೊಳ್ಳೋ ಟೈಮ್ ಅಲ್ವಾ, ಸೊ ನೈಟು ಸ್ಟ್ರೆಚ್ ಮಾರ್ಕ್ಸ್ ಕ್ರೀಮ್ನ ಅಪ್ಲೈ ಮಾಡಿ ಆ್ಯಂಡ್ ಆರಾಮಾಗಿ ನಿದ್ದೆ ಮಾಡ್ತೀನಿ. ಎಷ್ಟು ಗಂಟೆಗೆ ಅಂತ ಹೇಳಿದರೆ 10:30 ಅಥವಾ 11 ಗಂಟೆ ಒಳಗಡೆ ನಾನು ನಿದ್ದೆ ಮಾಡಿಬಿಡ್ತೀನಿ. ಒಂದು ಮ್ಯಾಕ್ಸಿಮಮ್ 8 ಅವರ್ಸ್ ಏನೋ ನಿದ್ದೆ ಮಾಡಬೇಕು. ಹಾಗಾಗಿ ಬೇಗನೆ ನಿದ್ದೆ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಸುಸ್ತಾಗ್ತಿದೆ. ಊಟ ಮಾಡಿದ್ಮೇಲೆ ಸ್ವಲ್ಪ ವಾಕ್ ಬೇರೆ ಮಾಡಿದೆ. ಆ್ಯಂಡ್ ಇನ್ನೇನು ಹೇಳೋದು, ನಿದ್ದೆ ಮಾಡಬೇಕು. ಫುಲ್ಲು ನಿದ್ದೆ ಗಣ್ಣಲ್ಲಿದ್ದೀನಿ ನಾನು, ನೋಡ್ತಿರ್ಬೋದು ನೀವು. ಸೊ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಹೆಲ್ದಿ ಫುಡ್ಡೆಲ್ಲ ನೀವು ತಿನ್ಬೋದು. ನಾನು ದಿನಕ್ಕೆ ಏನು ತಿಂತೀನಿ ಅಂತ ನಾನು ಡಿಫ್ರೆಂಟಾಗೂ ತಿಂತಾ ಇರ್ತೀನಿ. ಮಹಿ ಅದು ಇದು ತಂದು ಕೊಡ್ತಾ ಇರ್ತಾರೆ. ಬಾವ್ಕೆಗಳು ಒಂದೇ ಎರಡ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಆ್ಯಂಡ್ ಇವತ್ತು ನಾನು ಏನೇನೆಲ್ಲ ತಿಂದೆ ಅಂತ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಆ್ಯಂಡ್ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಲವ್ ಯು ಆಲ್, ಬಾಯ್ ಬಾಯ್.